ನಾಗರ ಪಂಚಮಿಗೆ ಕಳೆಗಟ್ಟಿದ ಕುಕ್ಕೆ ಸುಬ್ರಹ್ಮಣ್ಯ. ತುಳುನಾಡಿನ ಪ್ರಸಿದ್ಧ ನಾಗಾರಾಧನಾ ಕ್ಷೇತ್ರವಾದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಭಕ್ತಿ, ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಇತಿಹಾಸ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನಾಗರ ಪಂಚಮಿಯ ಅಂಗವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ನಾಗಪ್ರತಿಷ್ಠಾ ಮಂಟಪದಲ್ಲಿ ಭಕ್ತರು ತಂದ ಹಾಲು ಹಾಗೂ ಎಳನೀರಿನಿಂದ ನಾಗದೇವರಿಗೆ ಅರ್ಚಕರು ಅಭಿಷೇಕ ನೆರವೇರಿಸಿದರು. ನಾಗರ ಪಂಚಮಿಯ ಹಿನ್ನೆಲೆಯಲ್ಲಿ ಕ್ಷೇತ್ರದಾದ್ಯಂತ ಭಕ್ತಿಯ ವಾತಾವರಣ ಮನೆ ಮಾಡಿತ್ತು. ದೂರದ ಊರುಗಳಿಂದ ಆಗಮಿಸಿದ್ದ ಭಕ್ತರು ನಾಗದೇವರ ದರ್ಶನ ಪಡೆದು ವಿಶೇಷ ಪೂಜೆ ಹಾಗೂ ಅಭಿಷೇಕಗಳಲ್ಲಿ ಭಾಗವಹಿಸಿದರು. ಇನ್ನು ನಾಗರ ಪಂಚಮಿಯ ಈ ಸಂಭ್ರಮದ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ದೇವರ ಭಕ್ತವೃಂದ, ವರ್ತಕರು ಹಾಗೂ ಸ್ಥಳೀಯರು ಜೊತೆಗೂಡಿ ಭಕ್ತರಿಗೆ ಹಾಲು ಪಾಯಸ ವಿತರಿಸಿದರು. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ನಮ್ಮ ತುಳುನಾಡಿನಲ್ಲಿ ಒಂದು ನಾಗರ ಪಂಚಮಿ ಆಚರಣೆ ಭಾಳ ವಿಶೇಷವಾದದ್ದು. ಎಲ್ಲ ನಾಗರ ಕಲ್ಲುಗಳಿಗೆ ನಮ್ಮಲ್ಲಿ ಒಂದು ಹಾಲು ಇರುವುದರ ಮೂಲಕ ಅದನ್ನು ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಹಾಗಾಗಿ ನಮ್ಮ ಪ್ರಸಿದ್ಧವಾದಂಥ ದೇವಾಲಯ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಕೂಡ ನಾಗರ ಪಂಚಮಿಯನ್ನು ಬಹಳಷ್ಟು ವಿಶೇಷವಾಗಿ ಆರಾಧನೆ ಮಾಡಲ್ಪಡ್ತಾ ಇದೆ. ಹಾಗಾಗಿ ಇಲ್ಲಿ ಕೂಡ ಆ ಹಾಲು ಎರೆಯುವುದರ ಮೂಲಕ ಎಲ್ಲ ಭಕ್ತಾದಿಗಳು ನಾಡಿನಾದ್ಯಂತದಿಂದ ಬಂದ ಭಕ್ತಾದಿಗಳು ತಮ್ಮನ್ನು ಈ ನಾಗರ ಕಲ್ಲಿಗೆ ಹಾಲು ಎರೆಯುವುದರ ಮೂಲಕ ಇದನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಇದರಿಂದ ಎಲ್ಲರಿಗೂ ಕೂಡ ಭಕ್ತರ ಒಂದು ಇಷ್ಟಾರ್ಥಗಳು ಏನೇನು ಅವರ ಕಷ್ಟ ರೋಗ ರುಜಿನಗಳಿಗೆ ಎಲ್ಲವೂ ಕೂಡ ಒಂದು ದೊಡ್ಡ ಮಟ್ಟಿನ ಅವರಿಗೆ ಒಂದು ಇದರಿಂದ ಪರಿಹಾರ ಸಿಗುವುದು ಅಂತ ಹೇಳುವಂಥ ನಮ್ಮ ನಂಬಿಕೆ ಇದು. ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಸುಬ್ರಹ್ಮಣ್ಯದ ಎಲ್ಲ ನಾವು ವರ್ತಕರು, ಹಾಗಾಗಿ ಸುಬ್ರಹ್ಮಣ್ಯದ ಭಕ್ತ ವೃಂದದವರು ನಾವು ಸೇರಿಕೊಂಡು ಸುಮಾರು 10 ವರ್ಷಗಳಿಂದ ಒಂದು ಹಾಲು ಪಾಯಸವನ್ನು ಒಂದು ಪ್ರಸಾದ ರೂಪದಲ್ಲಿ ಭಕ್ತಾದಿಗಳಿಗೆ ನಾವು ಕೊಡ್ತಾ ಬಂದಿದ್ದೇವೆ. ಇದಕ್ಕಾಗಿ ಸುಮಾರು ಒಂದು ಕ್ವಿಂಟಾಲ್ನಷ್ಟು ಅಕ್ಕಿ, ಸುಮಾರು ಒಂದು 50 kgಯಷ್ಟು ಸಕ್ಕರೆ, ಇದನ್ನೆಲ್ಲವನ್ನು ನಾವೇ ಒಂದು ಹಂಚಿಕೊಂಡು ಇದಕ್ಕೆ ನಾಗರಾಧನೆಗೆ ಮಾಡಲ್ಪಟ್ಟಂಥ ಒಂದು ಹಾಲನ್ನು ಕೂಡ ಇದರಲ್ಲಿ ಬೆರೆಸಿ ಪ್ರಸಾದ ರೂಪದಲ್ಲಿ ಭಕ್ತಾದಿಗಳಿಗೆ ಕೊಡ್ಕೊಂಡು ಬಂದಿದ್ದೇವೆ. ಇದಕ್ಕೆ ಎಲ್ಲರೂ ಕೂಡ ಇದನ್ನು ಸ್ವೀಕರಿಸಿ ಎಲ್ಲರಿಗೂ ಕೂಡ ಒಳಿತಾಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ನೂ ಕೂಡ ಇನ್ನೂ ಮುಂದೆ ಕೂಡ ಇದನ್ನು ನಾವು ಮಾಡ್ಕೊಂಡು ಬರುವಂಥ ಒಂದು ಸಂಕಲ್ಪವನ್ನು ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದ. ನಾಗಾರಾಧನೆಗೆ ಪ್ರಸಿದ್ಧಿಯಾಗಿರುವ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗರ ಪಂಚಮಿಯ ಹಬ್ಬವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಭಕ್ತಿ ಹಾಗೂ ಸಂಭ್ರಮದಿಂದ ನೆರವೇರಿತು. ಸಂಖ್ಯಾಗುಡ್ಡೆ, ಟಿಕೆ ಪಬ್ಲಿಕ್ ನ್ಯೂಸ್, ಸುಬ್ರಹ್ಮಣ್ಯ.